ನಿಮ್ದು ಆಗಿದಲ್ರಿ ಡಬಲ್ ಅಣ್ಣ. ಸರ್ ಅದು ನಿನ್ನೆ ರಾತ್ರಿ ಸರ್ ಈಗ ಎಕ್ಸಿಟ್ ಪೋಲ್ ಬಂದಿದೆ, ನೀವು ಕೂಡ ರಾತ್ರಿ ಎಲ್ಲ ಕುತೂಹಲಕಾರಿಯಾಗಿ ನೋಡಿದಿರಿ. ಸೊ ಈ ಎಕ್ಸಿಟ್ ಪೋಲ್ ಬಗ್ಗೆ ನೀವೇನು ಹೇಳ್ತೀರಿ ಸರ್? ನಾನು ನಿನ್ನೆನೂ ಕೂಡ ಹೇಳಿದ್ದೇನೆ, ಈ ಎಕ್ಸಿಟ್ ಪೋಲ್ಸ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳಿ. ಇಲ್ಲಿ ಕನಿಷ್ಠ ಪಕ್ಷ ಅತ್ಯಂತ ಕಡಿಮೆ ಅಂದರೆ ನಾವು 14 ಸೀಟನ್ನು ಗೆಲ್ತೀವಿ. ಯಾಕಂದ್ರೆ ಗ್ರೌಂಡ್ ರಿಯಾಲಿಟಿ ನಮ್ಗೆ ಗೊತ್ತಿದೆ. ಅಲ್ಲಿ ನೆಲದಲ್ಲಿ ವಾಸ್ತವ ಪರಿಸ್ಥಿತಿಯಲ್ಲಿ ಏನಿದೆ ಅದೆಲ್ಲನೂ ಕೂಡ ನಾವು ಅರ್ಥಕೊಂಡಿದ್ದೀವಿ. ನಮ್ಮ ಗ್ಯಾರಂಟೀಸು, ವಿಶೇಷವಾಗಿ ಹೆಣ್ಮಕ್ಳು ಎಲ್ಲಿವರೆಗೆ ನಾವು ವಿಶ್ವಾಸವನ್ನು ಹೊಂದಿದ್ದೀವಿ ಅಂದರೆ ಇವನ್ನ ಉಡುಪಿ ಮಂಗಳೂರಲ್ಲಿ ಕೂಡ ನಾವು ಜಯವನ್ನು ಸಾಧಿಸ್ಬೋದು. ಬೆಂಗಳೂರಲ್ಲಿ 3 ಸೀಟ್ನಲ್ಲಿ ಕನಿಷ್ಠ ಪಕ್ಷ ನಾವು 2 ಒಂದಂತರೂ ನಮ್ಮ ರೂರಲ್ಲೂ ಗೆಲ್ತೀವಿ. ಅದನ್ನು ಬಿಟ್ಟು ಅವ್ರು ಇನ್ನೂ ಉಳಿದ 2 ಸೀಟ್ನಲ್ಲಿ 1 ಸೀಟನ್ನು ನಾವು ನಿಶ್ಚಿತವಾಗಿ ಗೆಲ್ತೀವಿ ಅನ್ನೋದು ವಿಶ್ವಾಸ ನಮಗಿದೆ. ಹೀಗಾಗಿ ಈ 3, 5, 7, 8 ಇದು ಯಾವುದೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಈಗ ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಸಚಿವರು, ಅವರು ತಮ್ಮದೇ ಆದಂಥ ಒಂದು ಇನ್ಫಾರ್ಮೇಷನ್ ಅವ್ರಿಗೂ ಕೂಡ ಇದೆ, ಅವರು ಕೂಡ ತಿಳ್ಕೊಂಡಿದ್ದಾರೆ ಎಲ್ಲ ಕಡೆ. ಹೀಗಾಗಿ ನಾವು ಕನಿಷ್ಠ ಪಕ್ಷ 14 ಸೀಟ್ಗಳನ್ನು ಇಲ್ಲಿ ಗೆಲ್ತೀವಿ, 14ರಿಂದ 20ರವರೆಗೆ. ಹೀಗಾಗಿ ಇಲ್ಲಿನೇ ಈ ಎಕ್ಸಿಟ್ ಪೋಲು ಇದೆಲ್ಲವೂ ಸತ್ಯ ಅಲ್ಲ ಅಂಥೇಳಿ ನಾವು ಭಾವಿಸ್ತೇವೆ. ನಾವು ಭಾವಿಸೋದಲ್ಲ, ನಾವು ತಿಳ್ಕೊಂಡಿದ್ದೇವೆ ಅದನ್ನು. ಅದೇ ರೀತಿ ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವರೊಂದು ನಿನ್ನೆ ಸಭೆಯನ್ನು ಮಾಡಿ ಎಲ್ಲ ಅಲೈಸ್ ಏನಿದ್ದಾರೆ ಇಂಡಿಯಾ ಅಲಯನ್ಸ್ ಜೊತೆ ಮಾತಾಡಿ ಒಂದು ಅಂದಾಜನ್ನು ಅವರು ಕೂಡ ಮಾಡಿದ್ದಾರೆ, ಎಷ್ಟು ಸೀಟ್ಗಳು ನಾವು ಗೆಲ್ತೀವಿ ಅಂಥೇಳಿ. 295 ಸೀಟು ಅಂತೇಳಿ ಅವರೆಲ್ಲ ಲೆಕ್ಕಾಚಾರ ಹಾಕಿದ್ದಾರೆ. ಮತ್ತು ನಾನು ಕೂಡ ಇವತ್ತು ದಿವಸ ಅರ್ಥ ಮಾಡ್ಕೊಂಡಾಗ ಉತ್ತರ ಪ್ರದೇಶದಲ್ಲಿ ಕನಿಷ್ಠ ಪಕ್ಷ 20 ಸೀಟ್ಗಳು ಕಳ್ಕೊತಾರೆ BJPಯವರು, ಮಹಾರಾಷ್ಟ್ರದಲ್ಲಿ 15-20 ಸೀಟ್ ಕಳ್ಕೊತಾರೆ, ಕರ್ನಾಟಕದಲ್ಲಿ ಒಂದು ಕಡಿಮೆ ಕೊಂಡ್ರೆ 13 ಸೀಟನ್ನು, ವಾಸಲ 1 14 ಅಂದರೆ ಒಂದು 13 ಸೀಟನ್ನು ಕಳ್ಕೊತಾರೆ. ಮಿನಿಮಮ್ 13ರಿಂದ 15 ಸೀಟ್ ಇಲ್ಲಿ ಕಳ್ಕೊತಾರೆ. ರಾಜಸ್ಥಾನದಲ್ಲಿ 10 ಸೀಟ್ ಕಳ್ಕೊತಾರೆ. ಆಮೇಲೆ ಇವತ್ತು ಹರಿಯಾಣದಲ್ಲಿ ಕಳ್ಕೊತಾರೆ. ಇದೆಲ್ಲ ನೋಡಿದ್ರೆ ಲೆಕ್ಕಾಚಾರ ಹಾಕಿದ್ರೆ 70-80 ಸೀಟ್ ಇಲ್ಲಿ ಆಗ್ತದೆ. ಸೊ 300 ಸೀಟ್ 303ರಲ್ಲಿ ಅವ್ನು ತೆಗೆದುಬಿಟ್ರೆ 230, 245 ಅವ್ರು ಬರ್ತಾರೆ. ಹೀಗಾಗಿ ವಾಸ್ತವ ಪರಿಸ್ಥಿತಿ ಗ್ರೌಂಡ್ ರಿಯಾಲಿಟಿ ಇದ್ದಾಗ, ಮತ್ತು ಮೋದಿ ಅಲ್ಲೇ ಈ ಸಲ ಇರಲಿಲ್ಲ. 2019ರಲ್ಲಿ ಆ ಪುಲ್ವಾಮಾ ದಾಳಿಯಾಗಿ ತದನಂತರ ಬಾಲಾಕೋಟ್ ಇದು ಆಗಿ ಜನರಲ್ಲಿ ರಾಷ್ಟ್ರೀಯ ಭಾವನೆ ಬಂದಾಗ ದೇಶ ಪ್ರಥಮ ಅಂಥೇಳಿ ಇವತ್ತು ಮೋದಿಯವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ನಾವು ಸ್ಟ್ರೆಂಥನ್ ಮಾಡಬೇಕು ಅಂಥೇಳಿ ಆ ಸಂದರ್ಭದಲ್ಲಿ ಯುದ್ಧದ ಸಮಯದಲ್ಲಿ ಯಾರ್ಯಾದರೂ ಕೂಡ ಮಾಡ್ತಾರೆ. ಆ ವಿಚಾರದಲ್ಲಿ ಇವತ್ತು ಜನ ಇವತ್ತು ಮತ ಕೊಟ್ಟರು. ಆಗ 303. ಈಗ ಅಂಥದ್ದು ಯಾವುದೂ ಇಲ್ಲಲ್ಲ. ಅದನ್ನು ಹೇಳಿದ್ದೀನಿ, RSSನವ್ರು ಎಲ್ಲಿನೂ ಕೂಡ ಭಾಗವಹಿಸಿಲ್ಲ. ಅವರೇ ಇವತ್ತೊಂದು ದಿವಸ ಇಂಟ್ರೆಸ್ಟ್ ತೊಗೊಂಡಿಲ್ಲ. ಇವತ್ತೊಂದು ದಿವಸ ಇಡೀ ದೇಶದಲ್ಲಿ. ಆಮೇಲೆ ವಿದೇಶದಲ್ಲಿ ನೋಡಿರ್ತಾರೆ, ಪ್ರತಿ ಸಲ ತಾವು ನೋಡ್ತಿದ್ರೆ ಅಮೇರಿಕಾ, UK, ಸಿಂಗಾಪುರ್, ದುಬೈ ಎಲ್ಲ ಕಡೆ ಇವತ್ತು ದಿವಸ ಮೋದಿಯವ್ರ ಬಗ್ಗೆ ಪ್ರಚಾರಗಳಾಗ್ತಿತ್ತು. ಎಲ್ಲರಾಗಿದೆ. ಯಾವ ದೇಶದಲ್ಲಿ ಸರ ಡೌನಲ್ಲಿ ಆಗೇ ಇಲ್ಲ. NRIs ಯಾರು ಕೂಡ ಮಾಡಿಲ್ಲ. ಆಮೇಲೆ ಈ ಎಲ್ಲ ಇನ್ಸಿಡೆಂಟ್ಸ್ ಇವತ್ತು ಅವರು ಒಂದು ಸೋಷಿಯಲ್ ಮೀಡಿಯಾನು ಕೂಡ ಮೊದಲು ನಮ್ಮ ಟೀಕೆ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಾಗ ನೋಡಿದರೆ ಒಂಥರ ಮೋದಿ ಅವ್ರನ್ನ ಟ್ರೋಲ್ ಮಾಡ್ತಾಯಿದ್ರು. ಅದು ಎಲೆಕ್ಟ್ರಲ್ ಬಾಂಡ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ವಿಚಾರಗಳಲ್ಲಿ ಮೋದಿ ಅವ್ರನ್ನ ಟ್ರೋಲ್ ಮಾಡ್ತಾಯಿದ್ರು. ರಿವರ್ಸ್ ಆಗಿತ್ತು ಎಲ್ಲನೂ ಕೂಡ. ಹೀಗಾಗಿ ನಾವು ಭಾವಿಸ್ತೀವಿ ಇದು ಎಲ್ಲೋ ಒಂದು ಕಡೆ ಗ್ರೌಂಡ್ ರಿಯಾಲಿಟಿನ ಲೆಕ್ಕಕ್ಕೆ ಈ ಎಕ್ಸಿಟ್ ಪೋಲ್ಸ್ ತೆಗೆದುಕೊಂಡಿಲ್ಲ. 4ನೇ ತಾರೀಕಿಗೆ ನಾಳೆ ಬಿಟ್ಟು ನಾಡಿದ್ದು ನಿಜವಾದಂಥ ರಿಸಲ್ಟ್ಸ್ ಬರ್ತದೆ. ಬಂದ್ಮೇಲೆ ನೋಡುವಂತೆ ಎಲ್ಲ ಎಕ್ಸಿಟ್ ಪೋಲ್ಗಳು ಅದೇ ರೀತಿ ನೀವು ಹೇಳೋ ಪ್ರಕಾರ ಆಗಿರೋ 2-3 ವ್ಯತ್ಯಾಸನಾದರೂ ಇರಬೇಕಿತ್ತು. ಎಲ್ಲ ಎಕ್ಸಿಟ್ ಪೋಲ್ ಒಂದೇ ರಿಸಲ್ಟ್ ಹೇಳ್ತಾರೆ. ನೋಡಿ ಜನರ ಎಕ್ಸಿಟ್ ಪೋಲ್ ನೋಡೋಣಲ್ಲ, ನಾವು ಜನರ ಪೋಲ್ ನೋಡೋಣಂತಲ್ಲ. ನೀವು ಎಕ್ಸಿಟ್ ಪೋಲ್ ನಾವು ಜನರ ಪೋಲ್ ಬಗ್ಗೆ ಮಾತಾಡ್ತೀವಿ. ಜನರ ಪೋಲ್ ವಿಚಾರ ನೋಡೋಣಂತೆ. ಜನರದೇ ಪೋಲ್ ಮೇಲೆ ಇವರು ಲೆಕ್ಕಾಚಾರ ಹಾಕೋದಾರೆ, ಸ್ಯಾಂಪಲ್ ಸೈಜ್ ಮೇಲೆ. ಆ ಫುಲ್ ಸ್ಯಾಂಪಲ್ಸ್ ಇರ್ತದಲ್ಲ, 100% ಸ್ಯಾಂಪಲ್ಸ್ ಮೇಲೆ ಏನಾಗಿದೆ ನೋಡುವಂತೆ. ಸರ್, ನಾಗೇಂದ್ರ ಅವರ ಪ್ರಕರಣದಲ್ಲಿ ಅವರು ಮಾತನಾಡುವಂಥ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಈಗ ಹಣ ವರ್ಗಾವಣೆ ಆಗಿದ್ದು ವಾಪಸ್ ಆಗಿದೆ, ಒಂದು 50 ಕೋಟಿ ರೂಪಾಯಿ ವಾಪಸ್ ಆಗಿದೆ ಅನ್ನೋಂಥ ಮಾಹಿತಿಯನ್ನು ಕೊಟ್ಟಿದ್ದು ಸರ್. ಬಟ್ ಈಗಿರುವಂಥ ಮಾಹಿತಿ ಪ್ರಕಾರ ಕೇವಲ 5 ಕೋಟಿ ರೂಪಾಯಿ ಮಾತ್ರ ವಾಪಸ್ ಆಗಿದೆ ಈ ಕ್ಷಣದವರೆಗೂ ಕೂಡ ಅನ್ನುವಂಥದ್ದು ಇದೆ ಸರ್. ಇದು ಯಾಕೆ ಸಚಿವರು ಏನಾರ ದಾರಿ ತಪ್ಪಿಸ್ತಾರೆ? ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಇರಲಾರ್ದೆ ನಾನು ಮಾತಾಡಿದ್ರೆ ತಪ್ಪಾಗುತ್ತೆ. ಮಾಹಿತಿ ತೊಗೊಂಡು ಮಾತಾಡ್ತೀನಿ. ನನಗೆ ಇದು ಎಷ್ಟು ವರ್ಗಾವಣೆ ಆಗಿತ್ತು, ಎಷ್ಟು ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಅದು ತಿಳ್ಕೊಂಡು ಹೇಳ್ತೇನೆ. ನನಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ ಸರ್. ಪರಿಷತ್ ಯಾರ್ದು ಅಂತ ಅನೌನ್ಸ್ ಆಗಿಲ್ಲ, ಯಾರನ್ನೂ ಆಗಿಲ್ಲ.
ನೋಡ್ರಿ ಸಾಯಂಕಾಲ ಗೊಂದಲ ಇದೆಯಾ ಏನು ಆಯ್ಕೆ ಗೊಂದಲ ಮಾಡೋದು ಇಲ್ಲ. ಕಷ್ಟ ಆಗಿದೆಯಾ? ನಮ್ಮಲ್ಲಿ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಅದು ಅಂತಿಮ. ಸಾಯಂಕಾಲ ಶಾಸಕಾಂಗ ಸಭೆ ಇದೆ, ಬಹುಶಃ ಆ ಸಂದರ್ಭದಲ್ಲಿ ಅನೌನ್ಸ್ ಮಾಡ್ಬೋದು. ಸಭೆಯೊಳಗೆ ಅನೌನ್ಸ್ ಮಾಡೋ ಚಾನ್ಸಸ್ ಇದೆ, ಗೊತ್ತಿಲ್ಲ ನನಗೆ. ಹೋಮ್ ಮಿನಿಸ್ಟರ್ ಬಂದಿದೆ ಸರ್ ಮನೆಗೆ, ಏನು ಸರ್ ವಿಶೇಷ? ಅದೇನು ವಿಶೇಷ ಇದೆ. ನಾನು ನಾನೇ ಅವ್ರ ಮನೆಗೆ ಬರ್ತೀನಿ ಅಂತ ಹೇಳಿದೆ. ನಿನ್ನೆ ಫೋನ್ ಮಾಡಿದೆ, ಅವರು ಸಿ ಎಮ್ ಅವ್ರ ಹತ್ರ ಅಂತ ಹೇಳಿದರು. ಮೊನ್ನೆ ಭೇಟಿ ಆಗ್ಬೇಕು ಗೊತ್ತು. ನಾನು ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ರು, ನಾನು ಸಾರಿ ನಾನು ಬರೋಕ್ಕಾಗೋದು, ನಿನ್ನೆ ಸಿಕ್ಕಲಿಲ್ಲ, ನಾನೇ ಬರ್ತೀನಿ ತಿಂಡಿಗೆ ಅಂತ ಬಂದರು. ಸಂಡೇ ಅಲ್ಲ, ಆರಾಮಿದ್ದಾರೆ ಅವರು, ನೋಡಿ ಆರಾಮ್ ಸರಿ. ಯಾಕಂದ್ರೆ ಈಗ ಫಲಿತಾಂಶದ ಬಳಿಕ ಒಂದಷ್ಟು ರಾಜಕೀಯ ಇವರು ಬದಲಾವಣೆಗಳು. ಪರಮೇಶ್ವರ್ ಅವರು ನಮ್ಮ ನಾಯಕರು, ಅವರು KPCC ಅಧ್ಯಕ್ಷ ಆಗಿದ್ದಂಥವ್ರು, ಗೃಹ ಸಚಿವರು, ನಮ್ಮ ಪಕ್ಷದವರು. ಅವ್ರ ಮನೆಗೆ ನಾವು ಹೋಗೋದು ಅಥವಾ ಅವ್ರು ನಮ್ಮ ಮನೆಗೆ ಬರೋದು, ಅಥವಾ ನಾನು CM ಅವ್ರ ಮನೆಗೆ ಹೋಗೋದು, DK ಶಿವಕುಮಾರ್ ಮನೆಗೆ ಹೋಗೋದು, ಅವ್ರು ನಮ್ಮ ಮನೆಗೆ ಅದೇನೋ, ಅದರಲ್ಲೇನು ರಾಜಕೀಯ ಇರೋದಿಲ್ಲ. ನೀವು ಹಂಗೆ ಯೋಚನೆ ಮಾಡ್ತಾ ಇದ್ದೀರಿ. ನಾವು ನಿಮಗೆ ಬೇರೆ ಸ್ಥಾನದ ಆಕಾಂಕ್ಷಿಗಳಿದ್ದೀರಿ. ಇದು ಫಲಿತಾಂಶ ಬಂದ್ಮೇಲೆ ಏನಾದರೂ ಬದಲಾವಣೆ ಅಂಥದ್ದು ಯಾವುದೂ ರಾಜಕೀಯ ಚರ್ಚೆ ಆಗಿಲ್ಲ. ಅದೇ ಇವತ್ತು ಎಕ್ಸಿಟ್ ಪೋಲ್ಸಿಂಗ್ ಎಲ್ಲ ಬಂದಿದೆ, ನಮಗೂ ಅನಿಸೋದಲ್ಲಪ್ಪ ಅಂತೇಳಿ ಅವರು ಅಂದರು, ನಾವು ಅಂದಿದ್ದೀವಿ ಅಷ್ಟೇ. ಇದನ್ನು ಬಿಟ್ಟು ಜಾಸ್ತಿ ಏನು ತಿಂಡಿ ತಿನ್ಕೊಂಡು ಅದು ಮೆಡಿಕಲ್ ಕಾಲೇಜ್ಗಳೆಲ್ಲ ಅವ್ರದ್ದು ಮೆಡಿಕಲ್ ಕಾಲೇಜು, ನಮ್ಮದು ಮೆಡಿಕಲ್ ಕಾಲೇಜು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.